ಮತ್ತು ಶ್ರೀ ಈಶ್ವರ ದೇವಾಲಯಗಳ ನಡುವಿನ ಗ್ರಾಮದ ಆಸ್ತಿಯನ್ನು ಇತರೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಅರಕಲಗೂಡು ತಾಲೂಕಿನ ಶ್ರವಣನಗುಪ್ಪೆ ಗ್ರಾಮದಲ್ಲಿ ಐತಿಹಾಸಿಕವಾದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಪುರಾತನವಾದ ಶಿವ ದೇವಾಲಯವಿದೆ. ಇವೆರಡು ದೇವಸ್ಥಾನಗಳು ಹೊಸದಾಗಿ ನಿರ್ಮಿಸಿ ಜೀರ್ಣೋದ್ಧಾರ ಮಾಡಲಾಗಿದೆ. ಗ್ರಾಮಸ್ಥರ ಮನವಿ ಮೇರೆಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಈಶ್ವರ ದೇವಸ್ಥಾನದ ಅಂಚಿನವರೆಗೂ ಗ್ರಾಮಕ್ಕೆ ಸೇರಿದ ಗ್ರಾಮ ಠಾಣ ಆಸ್ತಿಯಾಗಿದ್ದು, ಈ ಆಸ್ತಿಯಲ್ಲಿ ದೇವಸ್ಥಾನದ ಜಾತ್ರೆ, ಧಾರ್ಮಿಕ ಸಮಾರಂಭಗಳು, ಉತ್ಸವಗಳು ನಡೆದುಕೊಂಡು ಬಂದಿದೆ ಎಂದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರುವುದರಿಂದ ಅನ್ನದಾನ ಏರ್ಪಡಿಸುವುದಕ್ಕೆ ಮತ್ತು ಧಾರ್ಮಿಕ ಸಭೆ ಮತ್ತು ಸಮಾರಂಭಗಳಿಗೆ ಉಳಿದಿರುವ ಗ್ರಾಮದ ಏಕೈಕ ಬಹುಮುಖ್ಯ ಭಾಗವಾಗಿರುತ್ತದೆ. ಈ ದೇವಸ್ಥಾನದ ಜಾತ್ರೆ, ಧಾರ್ಮಿಕ ಸಮಾರಂಭಗಳು, ಉತ್ಸವಗಳು ಹಾಗೂ ಇತರೆ ಸಮಾರಂಭಗಳಿಗೆ ಈ ಜಾಗವನ್ನು ಹೊರತುಪಡಿಸಿ ಯೋಗ್ಯವಾದ ದೇವಸ್ಥಾನಗಳಿಗೆ ಹೊಂದಿಕೊಂಡಂತೆ ಬೇರೆ ಯಾವುದೇ ಜಾಗವಿರುವುದಿಲ್ಲ. ಈ ಜಾಗದಲ್ಲಿ ಕಟ್ಟಡ ಕಟ್ಟಲು ಅನುಮತಿ ನೀಡಲು ಮುಂದಾಗಿರುವ ವಿಚಾರ ತಿಳಿದು ಬಂದಿದ್ದು, ಜಾಗದಲ್ಲಿ ಕಟ್ಟಡ ಕಟ್ಟಲು ಅನುಮತಿ ನೀಡಿದರೆ ಅನ್ಯ ಚಟುವಟಿಕೆಗಳು ದೇವಸ್ಥಾನದ ಸರ ಅಧೀನಲ್ಲಿ ನಡೆಯುವ ಸಂಭವವಿದೆ. ಇದರಿಂದ ದೇವಸ್ಥಾನದ ದೇವರ ಕಾರ್ಯಗಳಿಗೆ ಹಾಗೂ ಸಾರ್ವಜನಿಕ ಕಾರ್ಯಗಳಿಗೆ ತೊಂದರೆಯಾಗುವ ಸಂಭವವಿರುತ್ತದೆ ಎಂದು ದೂರಿದರು. ಅರ್ಜಿಯಲ್ಲಿ ತಿಳಿಸಿರುವ ದೇವಸ್ಥಾನದ ಜಾಗವನ್ನು ಯಾವುದೇ ರೀತಿಯಲ್ಲೂ ಸಹ ಯಾರೂ ಅಕ್ರಮಪಡಿಸಿಕೊಂಡು ಕಟ್ಟಡ ನಿರ್ಮಿಸಲು ಅವಕಾಶ ನೀಡುವುದಿಲ್ಲ. ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಈಶ್ವರ ದೇವಾಲಯಗಳ ನಡುವಿನ ಗ್ರಾಮದ ಆಸ್ತಿಯನ್ನು ಅಕ್ರಮವಾಗಿ ಈ ಸೊತ್ತು ಮಾಡಿರುವ ಖಾತೆಯನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಜನವರಿ ತಿಂಗಳಂದು ಗ್ರಾಮಸ್ಥರಿಂದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಈಶ್ವರ ದೇವಾಲಯಗಳ ನಡುವಿನ ಗ್ರಾಮದ ಆಸ್ತಿಯನ್ನು ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡದಂತೆ ಗ್ರಾಮಸ್ಥರಿಂದ ಮನವಿ ಮಾಡಿದರೂ ಸಹ ಈ ಸ್ವತ್ತು ಮಾಡಿರುವುದು ದುರುದ್ದೇಶದಿಂದ ಕೂಡಿರುತ್ತದೆ ಎಂದರು. ಹಾಗಾಗಿ ಈ ಸ್ವತ್ತನ್ನು ರದ್ದು ಮಾಡಿ ಗ್ರಾಮದ ಆಸ್ತಿಯನ್ನು ಉಳಿಸಿ, ಅಕ್ರಮವಾಗಿ ಈ ಸ್ವತ್ತನ್ನು ಮಹಿಳಾ ಹಾಲು ಉತ್ಪಾದಕರ ಸಂಘಕ್ಕೆ ಮಾಡಿಕೊಟ್ಟಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕರ ವಸೂಲಿಗಾರರು ಇವರುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಈ ಸ್ವತ್ತನ್ನು ರದ್ದು ಮಾಡಬೇಕಾಗಿ ಕೋರಿಕೊಳ್ಳುತ್ತೇವೆ ಎಂದು ಹೇಳಿದರು. ಆದ್ರೆ ಪರ್ಯಾಯ ಜಾಗ ಇದೆ ಗ್ರಾಮದಲ್ಲಿ, ಬೇರೆ ಜಾಗದಲ್ಲಿ ಮಾಡಬಹುದಿತ್ತು. ಇದೇ ಜಾಗದಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಏನು? ಅವರಿಗೆ ತೊಂದರೆ ಕೊಡೋದಂತ ಏನಿತ್ತು? ಆ ತರ ಬೇಡ ನಾವು ಅಂತ ಹೇಳಿ ಗ್ರಾಮಸ್ಥರೆಲ್ಲ ಸೇರಿ ಏಕಾಏಕಿ ನೈಟ್ ಶೆಡ್ ನಿರ್ಮಾಣ ಮಾಡಿದ್ರು. ಇದು ಜಾಗ ಇರಲಿ ನಮಗೆ ಅಂತ ಹೇಳಿ, ತೆರವು ಮಾಡೋಕ್ಕಾಗಲ್ಲ ಅಂತ ಹೇಳಿ ಶೆಡ್ ನಿರ್ಮಾಣ ಮಾಡಿದ್ರು. ಅದನ್ನ ಏಕಾಏಕಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಇಒ ಕರ್ಕೊಬಂದ್ರು. ಏಕಾಏಕಿ ಬಂದು ದೌರ್ಜನ್ಯ ಮಾಡಿ ಹಾಲಿನ ಡೈರಿ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿ ಅವರ ಯಜಮಾನರುಗಳು ಏಕಾಏಕಿ ಬಂದು ದೌರ್ಜನ್ಯ ಮಾಡಿ ಗ್ರಾಮಸ್ಥರ ಮೇಲೆಲ್ಲ ಹಲ್ಲೆ ಮಾಡಕ್ ಬಂದು ಶೆಡ್ ಎಲ್ಲಾನು ಕಿತ್ತಾಕಿ ತುಂಬಾ ದಾಂಧಲೆ ಮಾಡಿದ್ರು. ನಮ್ಮ ಉದ್ದೇಶ ಇಷ್ಟೇ, ಅದು ಗ್ರಾಮಕ್ಕೆ ಉಳಿಬೇಕು ಜಾಗ, ಗ್ರಾಮಸ್ಥರಿಗೆ ಬೇಕು, ಅನುಕೂಲ ಆಗಿರೋ ಜಾಗ ಅದು ಗ್ರಾಮಕ್ಕೆ ಬೇಕು ಅಂತ ನಮ್ಮ ವಾದ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಸ್ವಾಮಿಗೌಡ, ಅಣ್ಣಪ್ಪ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.